ಶಿವರಾತ್ರಿ ಏಕೆ ಆಚರಿಸುತ್ತಾರೆ? ಸಂಪೂರ್ಣ ನಿಜವಾದ ಕಥೆ. ಶಿವರಾತ್ರಿ ಎಂದರೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬಗಳಲ್ಲಿ ಒಂದಾಗಿದೆ. ಈ ದಿನವನ್ನು ಭಗವಾನ್ ಶಿವನ ಆರಾಧನೆಗೆ ಮೀಸಲಾಗಿರುತ್ತದೆ. ಶಿವರಾತ್ರಿ ಕುರಿತು ಹಲವಾರು ಪೌರಾಣಿಕ ಕಥೆಗಳಿವೆ. ಅವುಗಳಲ್ಲಿ ಪ್ರಸಿದ್ಧವಾದ ಮತ್ತು ಪೌರಾಣಿಕ ಗ್ರಂಥ ಶಿವಪುರಾಣದಲ್ಲಿ ವಿವರಿಸಲಾಗಿದೆ. 1. ಶಿವ-ಪಾರ್ವತಿ ವಿವಾಹದ ಕಥೆ. ಪುರಾಣಗಳ ಪ್ರಕಾರ ಶಿವರಾತ್ರಿ ದಿನವೇ ಭಗವಾನ್ ಶಿವ ಮತ್ತು ಪಾರ್ವತೀದೇವಿಯ ವಿವಾಹ ನಡೆದ ದಿನ ಎಂದು ನಂಬಲಾಗಿದೆ. ಪಾರ್ವತೀದೇವಿ ಶಿವನನ್ನು ವಿವಾಹವಾಗಲು ಕಠಿಣ ತಪಸ್ಸು ಮಾಡಿದರು. ವರ್ಷಗಳ ಕಾಲ ಉಪವಾಸ ಮತ್ತು ಧ್ಯಾನ ಮಾಡಿ ಶಿವನನ್ನು ಸಂತೋಷಪಡಿಸಿದರು. ಕೊನೆಗೆ ಶಿವನು ಅವರ ಭಕ್ತಿಯಿಂದ ಸಂತೋಷಗೊಂಡು ವಿವಾಹಕ್ಕೆ ಒಪ್ಪಿಕೊಂಡನು. ಆ ದಿನವೇ ಮಹಾಶಿವರಾತ್ರಿ ಎಂದು ಆಚರಣೆ ಆರಂಭವಾಯಿತು. ಈ ಕಾರಣದಿಂದ ಈ ದಿನ ವಿವಾಹವಾಗದ ಯುವತಿಯರು ಉತ್ತಮ ಜೀವನ ಸಂಗಾತಿಗಾಗಿ ಉಪವಾಸ ಮಾಡುತ್ತಾರೆ ಎಂದು ನಂಬಿಕೆಯಿದೆ. 2. ಸಮುದ್ರ ಮಂಥನ ಕಥೆ. ಇನ್ನೊಂದು ಪ್ರಸಿದ್ಧ ಕಥೆಯ ಪ್ರಕಾರ ದೇವರುಗಳು ಮತ್ತು ಅಸುರರು ಅಮೃತ ಪಡೆಯಲು ಸಮುದ್ರ ಮಂಥನ ಮಾಡಿದರು. ಆ ಸಮಯದಲ್ಲಿ ಸಮುದ್ರದಿಂದ ಭಯಾನಕ ವಿಷ ಹೊರಬಂತು. ಆ ವಿಷವು ಜಗತ್ತನ್ನೇ ನಾಶ ಮಾಡುವಷ್ಟು ಶಕ್ತಿಯುತವಾಗಿತ್ತು. ಆಗ ಲೋಕವನ್ನು ರಕ್ಷಿಸಲು ಶಿವನು ಆ ವಿಷವನ್ನು ಕುಡಿದರು. ವಿಷವನ್ನು ಕುಡಿದ ಕಾರಣ ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತು. ಅದರಿಂದ ಶಿವನನ್ನು ನೀಲಕಂಠ ಎಂದು ಕರೆಯುತ್ತಾರೆ. ಈ ಮಹತ್ವದ ಘಟನೆ ನಡೆದ ರಾತ್ರಿ ಶಿವರಾತ್ರಿ ಎಂದು ಆಚರಿಸುತ್ತಾರೆ.